ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಒಂದು ನ್ಯೂಸ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಂದ ಖುಷಿ ನ್ಯೂಸ್ ಅಂತಲೇ ಅನ್ಬೋದು. ಯಾಕಪ್ಪ ಅಂತಂದರೆ ಸರ್ವರ್ ಡೌನ್ ಆಗಿರೋ ಕಾರಣದಿಂದಾಗಿ ಭಾಳಷ್ಟು ಜನ ಅಪ್ಡೇಟ್ ಮಾಡಿಲ್ಲ, ಮತ್ತು ಕೆಲವರು ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಇನ್ನೂ ಅಪ್ಲೈ ಮಾಡಿದರೆ ಇನ್ನೂ ಬಂದಿಲ್ಲ. ಅಂದರೆ ರಿಸರ್ವೇಷನ್ ಸಂಬಂಧಪಟ್ಟ ಸರ್ಟಿಫಿಕೇಟ್ ಇನ್ನೂ ತಡ ಆಗ್ತಾ ಇದೆ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅವರಿಗೊಂದು ಗುಡ್ ನ್ಯೂಸ್ ಇದೆ. ನೀವು ಅಂದರೆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. 24 ಫೆಬ್ರವರಿವರೆಗೂ ಸಮಯ ಅವಕಾಶವಿದೆ. 25ನೇ ತಾರೀಕು ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕವಿದೆ. ಮತ್ತಮೇಲೆ ಇನ್ನೊಂದು ಯಾರು ಅಪ್ಲೈ ಮಾಡಿರ್ತಾರೋ ಆ ವಿದ್ಯಾರ್ಥಿಗಳು ಏನಾದರೂ ಒಂದು ವೇಳೆ ನೀವು ಹಾಕಿರೋದ್ರಲ್ಲಿ ಏನೋ ತಪ್ಪು ಕಂಡು ಬಂದರೂ ಸಹ ನೀವಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೋದು. ಓಕೆ, ಏನೇ ತಪ್ಪಾಗಿದ್ದರೂ ಸಹ ಮತ್ತೆ ನೀವು ಮಾಡಿಫೈ ಮಾಡ್ಕೊಳ್ಳಿ, ಇನ್ನೂ ಸಮಯ ಅವಕಾಶವಿದೆ. ಓಕೆ, 24ನೇ ತಾರೀಕುವರೆಗಿದೆ. ಅದು ಸರ್ವರ್ ಡೌನ್ ಆಗಿತ್ತು. ಅದು ಆದಷ್ಟು ಬೇಗ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಜನರಿಗೆ ಮಾಹಿತಿಯನ್ನು ಶೇರ್ ಮಾಡಿ ಡೇಟ್ ಎಕ್ಸ್ಟೆಂಡ್ ಆಗಿರುವಂಥದ್ದು. ಓಕೆ, ನೀಟ್ ಆಲ್ರೆಡಿ ಇನ್ನೂ ಭಾಳಷ್ಟು ಸಮಯ ಇದೆ. ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು. ಕೆಗೂ ಸಹ ಡೇಟ್ ಎಕ್ಸ್ಟೆಂಡ್ ಆಗಿರುವಂಥದ್ದು. ನೀವೇನು ಅಪ್ಲೈ ಮಾಡಿದ್ರು ದಯವಿಟ್ಟು ಯಾವುದೇ ಸರ್ಟಿಫಿಕೇಟ್ ಇರಲಿ ಬೇಗನೆ ಪಡ್ಕೊಂಡೇನಂದರೆ ಸರಿ ಅಪ್ಲೈ ಮಾಡ್ಕೊಳ್ಳಿ. ಫೈನ್. ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ನಮ್ಮ ಮುಂದೆ ವಿಡಿಯೋದಲ್ಲಿ ಚೆಕ್ ಬಾಯ್.